ಹೋಟೆಲ್ ರೂಮಲ್ಲಿ ಉಳ್ಕೊಂಡಿದ್ದೀರಾ, ಊಟ ತಿಂಡಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇದೆಯಾ? ಇಂಥ ಟೈಮ್ನಲ್ಲಿ ಏನು ಮಾಡ್ಬೋದು ಅನ್ನೋ ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಇದು ಆಲೂಗಡ್ಡೆ, 6 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು ಆಲೂಗಡ್ಡೆ. ಒಂದು ನಿಂಬೆಹಣ್ಣು. ನಿಮ್ಮ ಹತ್ರ ಒಂದು ಕೆಟಲ್ ಇರಬೇಕಾಗತ್ತೆ ಅಷ್ಟೇ. ಇದೊಂದು 600 ರೂಪಾಯಿ ಕೊಟ್ಟು ನಾನು ಝೆಪ್ಟೋಯಿಂದ ತರಿಸಿದ್ದಂಥ ಒಂದು ಕೆಟಲ್. ಇದು ಉಪ್ಪು, ಮನೆಯಿಂದ ಎತ್ಕೊಂಬಂದಿದ್ದು ಉಪ್ಪು. ಈಗೇನು ಮನೆಯಿಂದ ಎತ್ಕೊಂಬಂದಿದ್ದು ಸಕ್ಕರೆ. ಒಂದು ಮಲ್ಟಿ ಟೂಲ್ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಪೀಲರು, ಇದನ್ನು ಮನೆಯಿಂದ ಎತ್ಕೊಂಬಂದಿದ್ದು, ಒಂದು ಸ್ಪೇರು ಎತ್ಕೊಂಬಂದಿದ್ದು. ಈ ಥರ ಪೀಲರ್ ಯೂಸ್ ಮಾಡಿ, ಮಲ್ಟಿ ಟೂಲ್ ಕಿಟ್ ಯೂಸ್ ಮಾಡಿ, ಈ ಥರ ದಪ್ಪ ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿಕೊಂಡು ತೊಳ್ಕೊಂಬಿಡೋದು. ಆಮೇಲೆ ಇದನ್ನು ಈ ಥರ ಕೆಟಲ್ ಒಳಗಡೆ ಹಾಕ್ಕೊಂಬಿಡೋದು. ಕೆಟಲ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಇದಕ್ಕೆ ಉಪ್ಪಿಗೆ ಹಾಕಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಮನೆಯಿಂದ ಸ್ವಲ್ಪ ತಂದಿರ್ತೀರಿ, ನೀರೊಳಗಡೆ ಅರ್ಧ ಉಪ್ಪು ಹೊಟ್ಟೋಗ್ಬಿಡುತ್ತೆ. ಈಗೇನು ಮಾಡೋದು, ಇದನ್ನು ಸ್ಟ್ರೈಟಾಗೆ ಎತ್ಕೊಂಬಂದು ಇಡೋದು. ಇಟ್ಟು ಆನ್ ಮಾಡೋದು. ಒಂದು 10 ನಿಮಿಷನೂ ಬೇಡ, ಇದು ಬೆಂದೋಗುತ್ತೆ ಫುಲ್. ಲಿಡ್ ಕ್ಲೋಸ್. ನೀಟಾಗಿ ಬೆಂದು ಹೊಗೆ ಆಡ್ತಾ ಇದೆ. ಸೊ ಇದನ್ನು ಡ್ರೈನ್ ಮಾಡಿಬಿಡೋಣ. ಈಗ ಬೆಂದಿದ್ದು ಆಲೂಗಡ್ಡೆನ ನೀಟಾಗಿ ಒಂದು ಮನೆಯಿಂದ ತಂದಿರ್ತಿಲ್ಲ ಡಬ್ಬಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಈಗ ಬೇಯಿಸಿಟ್ಕೊಂಡಿರ್ತೀರಲ್ಲ ಆಲೂಗಡ್ಡೆ, ಅದಕ್ಕೆ ಅಂಗಡಿಯಿಂದ ತಂದಿದ್ದು ಚಿಲ್ಲಿ ಪೌಡ್ರು, ನಿಂಬೆಹಣ್ಣು, ಉಪ್ಪು, ಒಂದು ಸ್ವಲ್ಪ ಕೆಚಪ್ಪು, ಇಷ್ಟು ಹಾಕಿ ಮಿಕ್ಸ್ ಮಾಡಿ. ಕೆಚಪ್ಪು ಸ್ವೀಟ್ ಆ್ಯಂಡ್ ಸ್ಪೈಸಿ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು ಹಾಕಿದ್ದೀನಿ, ಉಪ್ಪು, ಮೆಣಸಿನ ಪುಡಿ, ಇಷ್ಟನ್ನು ಹಾಕಿ ಮ್ಯಾಶ್ ಮಾಡೋದು. ಇವಾಗ ಮ್ಯಾಶ್ ಮಾಡಿಬಿಟ್ರೆ ನಿಮ್ಮದು ಆಲೂಗಡ್ಡೆ ಪಲ್ಯ ರೆಡಿ. ಈ ಆಲೂಗಡ್ಡೆ ಪಲ್ಯಕ್ಕೆ ಏನಪ್ಪ ಹಾಕ್ಕೊಂಡು ತಿನ್ನೋದು ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ರೆಡಿ ಚಪಾತಿ ಸಿಗುತ್ತೆ, 60 ರೂಪಾಯಿ. ಇದು 10 ಇರುತ್ತೆ. 10 ಹತ್ರ ನಿಮಗೆ ಸ್ವಲ್ಪ ಚೆನ್ನಾಗಿ ತಿನ್ನೋರಾದರೆ 2 ಹೊತ್ತಿಗೆ ನಿಮಗೆ ಆರಾಮ್ಸೆ ಆಗುತ್ತೆ. ಈಗ ನೀವು ಮಾಡಿಟ್ಕೊಂಡಿರೋ ಪಲ್ಯ ಪ್ಲಸ್ ಇದೊಂದು ಚಪಾತಿ 2 ಹೊತ್ತಿಗೆ ಆರಾಮ್ಸೆ ಆಗುತ್ತೆ. 3 ತಿನ್ನೋರಾದರೆ ನಿಮಗೆ 3 ಹೊತ್ತಿಗೂ ಆಗುತ್ತೆ. ಇದು ಸ್ಟಾಪ್ ಕ್ಯಾಪ್ಗೆ ಅಂತ ಬಂದು ತಿಂಡಿ ಸರಿಯಾಗಿ ಸಿಗದೇ ಇರೋಂಥ ಜಾಗದಲ್ಲಿ ಹಾಳು ಮೂಳು ತಿನ್ನೋದಕ್ಕಿಂತ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್.